ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಿಸ್ಸು ನಿದ್ದೆ ಬರ್ತಿಲ್ವಾ? ಮನ್ಸಿನಾಗಿರೋ ಯೋಚನೆಯಿಂದ ತಿರ್ಸ್ಕೊಳಕ್ಕೆ ಪುಸ್ತಕ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗ್ತೈತೆ. ಇಂಥ ಒಟ್ನಾಗೆ ಮನ್ಸು ಕೊಟ್ಟು ಹೋಗೋಕ್ಕಾಗಿಲ್ಲ. ಬನ್ನಿ ಕಡೆ. ಅಕ್ಕ ಭಾವನ ಮದುವೆ ಈಗಷ್ಟೇ ನೆನ್ನೆ ಮೊನ್ನೆ ಆದಂಗಿದೆ. ಆಗಲೇ ಅವರಿಬ್ರು ಬೇರೆ ಆಗ್ತಿದ್ದಾರೆ ಅನ್ನೋದನ್ನ ನನ್ನ ಕೈಲಿ ಊಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಶ್ರೀ. ಬೇರೆ ಆಯ್ತಿಲ್ಲ ಮಿಸ್ಸು. ಈಗ ಕೋಲ್ಡ್ ಅವ್ರಿಗೆ 6 ತಿಂಗಳು ಸಮಯ ಕೊಟ್ಟೈತಲ್ವೇ, ಇನ್ನು 6 ತಿಂಗಳಲ್ಲಿ ಒಂದಾಯ್ತಾರೆ. ನಾವೊಂದು ಮಾಡಮ್ಮ ಬಿಡಿ. ಮತ್ತೆ ಭಾವನ ಹತ್ರ ಹೋಗಿ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೇ ಭಯ ಆಗತ್ತೆ. ಅದೆಲ್ಲ ಏನಿಲ್ಲ ಮಿಸ್ಸು. ಸಾಕ್ಷಿ ತೋರಿಸಿದ್ಮ್ಯಾಕೆ ಅವ್ರೊಬ್ಬ ಎಂಥವ್ರು ಅಂತ ಅವ್ರಿಗೆ ಅರ್ಥ ಆಗೈತೈತೆ. ಆದರೆ ಭಾವನೆ ಅಕ್ಕನ ಹತ್ರ ಮಾತಾಡೋಕ್ಕೆ ಬಂದರೂ ಅವಳು ತಯಾರಿರಲಿಲ್ಲ. ಈಗಲೂ ಏನು ಯೋಚನೆ ಮಾಡ್ತಿರ್ತಾಳೋ ಏನೋ. ಒಬ್ಬಳೇ ಕೂತ್ಕೊಂಡು ನೋವು ನುಂಗ್ತಿರ್ತಾಳೆ. ಇನ್ನು ಅವನ ನೋವು ಯೋಚನೆ ಮಾಡೋಕ್ಕೂ ಆಗಲ್ಲ. ಸಮಯ ಕೊಟ್ಟರೆ ಎಲ್ಲ ಸರಿ ಹೋಗ್ತದೆ. ಈಗ ಬನ್ನಿ ಮನೆ ಕಡೆ ಬನ್ನಿ. ಅಲ್ಲ ಶ್ರೀ, ನೀವು ಹೇಳ್ದಂಗೆ 6 ತಿಂಗಳಲ್ಲಿ ಎಲ್ಲ ಸರಿ ಹೋಗಿ ಅಕ್ಕ ಭಾವ ಒಂದಾದರೂ ಭಾವಂಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗಲ್ಲ ಅಲ್ವಾ? ನಿಮ್ಮ್ಯಾಕಿಂತ ನನ್ನ ಮ್ಯಾಗೆ ಜಾಸ್ತಿ ಇರ್ತೈತೆ. ಆದರೆ ಒಂದಂತೂ ದಿಡ್ಡ ಮಿಸ್ಸು, ಆ ರಬ್ಬ ಮಾಡಿದ ಕೆಟ್ಟ ಕೆಲಸ ಗೊತ್ತಾದ ಮ್ಯಾಕೆ ಅವ್ರ ಮನ್ಸು ಬದಲಾಗಿರ್ತೈತೆ. ಆದಷ್ಟು ಬೇಗ ಅಕ್ಕನೂ ಭಾವನ ಕ್ಷಮಿಸಿ ಒಪ್ಕೊಳ್ಳೋ ಹಾಗಾಗಲಿ. ಆಗ್ತೈತೆ ಮಿಸ. ಒಂದು ನಿಮಿಷ ರೀ. ಮೇಷ್ಟ್ರೆ, ಒಂಟಿ ಜೀವನ ನಿಮಗೆ ಸೆಟ್ ಆಗಿಲ್ಲ. ಅದೇನಿದ್ರು ನಮ್ಮಂಥವ್ರಿಗೆ. ಮೇಷ್ಟ್ರೆ, ಇದನ್ನ ಬೇರೆ ರೂಢಿ ಮಾಡ್ಕೊಬಿಟ್ರೆ ಅವತ್ತೇನೋ ನೀವು ನೋವ್ನಾಗಿದ್ರಿ ಅಂತ ಅದರಿಂದ ಆಚೆ ಬರ್ಲಿ ಅಂತ ನಾನೇ ನಿಮಗೆ ಕುಡ್ಸೋದಕ್ಕೆ ಪ್ಲ್ಯಾನ್ ಮಾಡ್ದೆ. ಈಗ ನೋಡಿದ್ರೆ ಇದನ್ನೇ ಚಟ ಮಾಡ್ಕೊಬಿಟ್ಟಿದ್ರಲ್ಲ ಮೇಷ್ಟ್ರೆ. ಬೇಡ ಮೇಷ್ಟ್ರೆ, ಇದರಿಂದ ನಾನು ಸ್ಯಾನೆ ಅನುಭವಿಸೀನಿ. ನೀವು ಇದಕ್ಕೆ ಚಟಿಗೆ ಬೀಳ್ಬೇಡಿ. ಒಂದು ಕಿತ್ತ ಇದರಿಂದ ಬಿದ್ದರೆ ಅಷ್ಟೇ. ಆಮೇಲೆ ನೀವು ಇದರಿಂದ ಬೇಡ ಅಂತಂದ್ರು ಇದರಿಂದ ಬಿಡಿಸೋದಕ್ಕೆ ಯಾರೂ ಬರೋಕ್ಕಿಲ್ಲ. ಮೇಷ್ಟ್ರೆ, ಇದೆಲ್ಲ ನಿಮ್ಮಂಥವ್ರಿಗಲ್ಲ. ಲೇ ಬಸ್ಯಾ, ಇವ್ನು ತೊಗೊಳಗ ಬಿಲ್ ಕೊಡ್ಲಾ? ಬೇಡ ಮೇಷ್ಟ್ರೆ, ಬೇಡ ಮೇಷ್ಟ್ರೆ. ಹಿಂಗಾದ್ರೆ ನೋವು ಮರಿತೀನ ಮೇಷ್ಟ್ರೆ, ನನ್ನ ಮಾತು ಕೇಳಿ ಮೇಷ್ಟ್ರೆ, ಬೇಡ. ನಮ್ಮವ್ರೆ ನಮ್ಗೆ ಉಲ್ಟಾ ಹೊಡೆದ್ರೆ ಎಷ್ಟು ನೋವಾಯ್ತದೆ ಅಂತ ನಂಗೆ ಈಗ ಅರ್ಥ ಆಗ್ತದೆ ಮೇಷ್ಟ್ರೆ. ನಮ್ಮ ಮನೆಯವರು ನನ್ನ ವಿರುದ್ಧ ಸಂಚ್ ಮಾಡಲಿಲ್ಲ, ಮೋಸ ಮಾಡಿದ್ರು. ನಾನು ಅವ್ರನ್ನ ನಂಬಿ ತಪ್ಪಾಗ್ಬಿಟ್ಟೆ ಕಾಳಿ. ನಾನು ಅವ್ರಿಗೆ ಯಾವ ಮಾತು ನಾನು ಕೇಳಲೇ ಇಲ್ಲ. ಹೋಗ್ಲಿ ಬಿಡಿ ಮೇಷ್ಟ್ರೆ, ಈಗಲಾದರೂ ಸ್ಥಾನ ಏನು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಮೇಷ್ಟ್ರೆ. ಅಲ್ಲ ಗಾಳಿ, ನೀನಾದರೂ ನಂಗೊಂದು ಮಾತು ಹೇಳ್ಬೋದಿತ್ತಲ್ವ? ಮೇಷ್ಟ್ರೆ, ನನ್ನ ಕೈಗೆ ಹಿಡಿಯೋ ಸಿಕ್ಕೋ ಟೈಮ್ಗೆಲ್ಲ ನೀವು ಕೋರ್ಟ್ನಾಗಿದ್ರಿ. ಒಳ್ಳೆಯವ್ರು ಯಾವತ್ತು ಒಳ್ಳೆಯವರಾಗಿ ಇರೋಕ್ಕಿಲ್ಲ, ಕೆಟ್ಟವ್ರು ಯಾವತ್ತು ಕೆಟ್ಟವರಾಗಿ ಇರೋಕ್ಕಿಲ್ಲ ಅನ್ನೋ ಮಬ್ಬು ನಿಮ್ಗೆ ಈಗಲಾರು ಕಳೀತಲ್ಲ. ನಾನು ಚಿಕ್ಕವನಿದ್ದಾಗಿಂದನೂ ನಮ್ಮ ಮನೇಲಿ ಹೇಳಿದ್ದನ್ನೇ ಕೇಳ್ಕೊಂಡು ಬೆಳ್ಕೊಂಡು ಬಂದೆ. ನಿಜ ಹೇಳಬೇಕು ಅಂದರೆ ಇವತ್ತಿನ ತನಕ ನನಗೊಬ್ಬ ಒಳ್ಳೆ ಫ್ರೆಂಡ್ ಕೂಡ ಇಲ್ಲ. ಅಷ್ಟೇ ಯಾಕೆ, ಕೋರ್ಟ್ಗೆ ಹೋಗೋವರೆಗೂ, ಕೋರ್ಟಲ್ಲಿ ತೀರ್ಮಾನ ಬರೋವರೆಗೂ ನಮ್ಮ ಮನೆಯವ್ರು ಏನು ಹೇಳಿದ್ರು ಅದನ್ನೇ ಕೇಳ್ತಿದ್ದೆ. ನನ್ನ ಜೀವನದಲ್ಲಿ ನನಗಾಗಿ ನಾನು ತೊಗೊಂಡಿದ್ದ ಡಿಸಿಷನ್ ಅಂತಂದರೆ ನಾನು ಸಹನವ್ರನ್ನ ಮದುವೆ ಆಗಿದ್ದು. ಅವತ್ತಮ್ಮ ಬೇಡ ಅಂತ ಹೇಳಿದ್ರು. ನಾನು ಸರಿ ಬೇಡ ಅಂತ ಬಿಟ್ಟಿದ್ದಿದ್ರೆ
ಅಟ್ಲೀಸ್ಟ್ ಸಹನವರಾದ್ರೂ ನೆಮ್ಮದಿಯಾಗಿರ್ತಿದ್ರು ಅನ್ಸುತ್ತೆ. ನಮ್ಮಮ್ಮನೇ ನನಗೆ ಮೋಸ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಮಾಡಿದ ಒಂದು ತಪ್ಪಿಂದ ಇಷ್ಟೆಲ್ಲ ಆಗೋಯ್ತು. ನಾನೆಂಥ ಪಾಪಿ ಅಂದ್ರೆ, ನಾನು ಪ್ರಾಣ ಕೊಟ್ಟು ಪ್ರೀತಿಸ್ತಿದ್ದೆ ಹುಡುಗಿನ ನಾನೇ ಹುಚ್ಚಿ ಅಂತ ಪಟ್ಟ ಕಟ್ಟು. ನನ್ನ ದೊಡ್ಡ ಪಾಪಿ ಪಾಪಿ ನಾನು ಪಾಪಿ ನಾನು ಪಾಪಿ ನಾನು ಪಾಪಿ ನಾನು ಪಾಪಿ ನಾನು. ಮೇಸ್ಟ್ರೆ ಏನ್ ಮಾಡ್ತಿದ್ದೀರಾ? ಬಿಡಿ ಮೇಸ್ಟ್ರೆ. ಏನ್ ಮೇಸ್ಟ್ರೆ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಮಾಡಿದ ತಪ್ಪು ನಮ್ಗೆ ಅರ್ಥ ಆದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದು ಇಲ್ಲ ಅಲ್ವೇ? ಸಮಾಧಾನ ಮಾಡ್ಕೊಳ್ಳಿ. ಪಾಠ ಹೇಳೋ ಮೇಷ್ಟ್ರು ತುಂಬಾ ಒಳ್ಳೆಯವನು ಅಂತ ಹೇಳಿಸ್ಕೊತಿದ್ದೆ ನಾನು. ನನ್ನ ಜೀವಕ್ಕೆ ಜೀವ ಆಗಿದ್ದ ನನ್ನ ಹೆಂಡತಿ ಮನಸ್ಸನ್ನ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮೇಸ್ಟ್ರೆ. ಕೋರ್ಟು 6 ತಿಂಗಳು ಸಮಯ ಕೊಟ್ಟೈತೆ. ಅಷ್ಟಾಗೆ ನೀವಿಬ್ರು ಒಂದಾಯ್ತೀರ ಅನ್ನೋ ಭರವಸೆ ನನಗೈತೆ. ನೀವೇನು ಯೋಚನೆ ಮಾಡಬೇಡಿ ಮೇಸ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ. ಮೇಸ್ಟ್ರೆ 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 ನನ್ನ ಮಾತು ಕೇಳಿ. ಇದೇನು ಶ್ರೇ? ಸಹನವ್ರ ಇಷ್ಟಾಗೆ ದಿಟ ಗೊತ್ತೈತಲ್ವೇ, ಅದಕ್ಕೆ ಹಾಲು ಕುಡಿದು ನೆಮ್ಮದಿಯಾಗಿ ಇವತ್ತು ನಿದ್ದೆ ಮಾಡಿ. ಈ ನಿಜ ಅನ್ನೋದೇ ವಿಚಿತ್ರ. ಇನ್ನೇನು ಸುಳ್ಳು ಗೆಲ್ಲಬೇಕು ಅನ್ನೋ ಟೈಮಲ್ಲಿ ಏನಾದರೂ ಮಾಡಿ ನಿಜ ತನ್ನ ಶಕ್ತಿ ತೋರಿಸುತ್ತೆ. ಸಹಿಸ್ಕೊಳ್ಳೋಂಗೆ ತಾಳ್ಮೆ ಅನ್ನೋದಿದ್ರೆ ಎಂಥ ಕಷ್ಟ ಬೇಕಾದ್ರೆ ಜಯಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಅವ್ವ ನಮ್ಗೆ ಕೊಟ್ಟಿರೋ ಆಸ್ತಿ ಒಳ್ಳೆತನ. ಅದು ಸಹನ ಅಕ್ಕನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ತಗೊಳ್ಳಿ, ಹಾಲು ಕುಡಿದು ಆರಾಮಾಗಿ ಮನೆ ಕಳಿ. ಥ್ಯಾಂಕ್ಸ್ ಶ್ರೀ. ಯಾರು ಫೋನ್ ಶ್ರೀ? ಮುಂಗ್ಸಿ ಫೋನ್ ಮಾಡ್ತಾನೆ. ಹೇಳ ಮುಂಗ್ಸೆ. ಅಣ್ಣ, ಗೊಬ್ಬರದ ಮೂಟೆಗಳು ಲೋಡ್ ಇಳ್ಸೋಕ್ಕೆ ಹೋಗ್ಬೇಕಿತ್ತು. ಹುಲಿಗೇನು ಹುಷಾರಿಲ್ಲ ಅಂತ ಮಲ್ಗೋನೆ. ಅದಕ್ಕೆ ನೀನ್ ಬರ್ತೀಯಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಸರಿ ಸರಿ ಬಂದರು. ಆಚೆ ಹೋಗ್ಬೇಕಶ್ರೀ? ಮಿಸ್ಸು, ಅದು ಹುಲಿಗೆ ಜ್ವರ ಬಂದಿತ್ತಂತೆ. ಗೊಬ್ಬರದ ಲೋಡ್ ಇಳ್ಸೋಕ್ಕೆ ಮುಂಗ್ಸಿ ಬೇರೆ ಒಬ್ಬನೇವನಂತೆ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅದೇನಂತ ನೋಡ್ಕೊಂಡು ಆದಷ್ಟು ಬದಲೇ ಬರ್ತೀನಿ. ಸರಿ, ಹೊರಡ್ಬೇಕಾದ್ರೆ ಬೇಡ ಅನ್ಬಾರ್ದು, ಬೇಗ ಬನ್ನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.